ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಗ್ನಿ ಸಾಕ್ಷಿ. ನಾಳಿನ ಸಂಚಿಕೆ ಎಲ್ಲ ಏನೆಲ್ಲ ಆಗುತ್ತಂತ ನೋಡೋಣ ಬನ್ನಿ. ಇನ್ನು ಈ ಕಡೆ ಸಾಕ್ಷಿ ಕೂಡ ಅರವಿಂದ್ ಸಾರಿಗೆ ಅಗ್ನಿ ಸಾರಿಗೆ ಈ ಜಗಳ ಆಡೋದಕ್ಕೆ ಏನೆಲ್ಲ ಕಾರಣ ಅಂತ ಈ ಕಡೆ ಇನ್ನು ಭಾಗಮಂಡಲ ಕೂಡ ಈ ಕಡೆ ಇನ್ನು ಹೋಗ್ಬಿಟ್ಟು ಅಲ್ಲಿ ಏನೇನಾಗಿದೆ ಅಂತ ಎಲ್ಲ ಸಾಕ್ಷಿ ಕೂಡ ಇನ್ನು ಈ ಕಡೆ ಸಾಕ್ಷಿ ಕೂಡ ಎಲ್ಲ ತಿಳ್ಕೊಂಬರ್ತಾಳೆ. ಆಗ ನೋಡಬೇಕಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ಸಂಚಿಕೆ ಶುರುವಿನಲ್ಲಿ ಕೂಡ ಇನ್ನು ಕಡೆ ಸಾಕ್ಷಿ ಕೂಡ ಇನ್ನು ಆಫೀಸ್ಗಂತ ಹೋಗ್ತಾ ಇರ್ತಾಳೆ. ಆಗ ಆಫೀಸಲ್ಲಿ ಕೂಡ ಫೈಲ್ಸ್ ಎಲ್ಲದು ನೋಡ್ತಾ ಇರ್ತಾಳೆ ಸಾಕ್ಷಿ ಕೂಡ. ಆಗ ಭಾಗಮಂಡಲ ಫೈಲ್ಸ್ ಕೂಡ ಅಲ್ಲಿ ಸಿಗ್ತಾ ಇರ್ತಾರೆ ಸಾಕ್ಷಿಗೆ. ಯಾಕೆ ಇಷ್ಟಕ್ಕೊಂದು ಹಳೇದಾಗಿದೆ ಅಲ್ವಾ, ಈ ಥರ ಎಲ್ಲ ಇದೆ ಅಂತ ಕಡೆ ಇನ್ನು ಅಗ್ನಿ ಸಾರನ್ ಕೂಡ ಕೇಳ್ತಾಳೆ. ಆಗ ಕೇಳಿದಾಗ ಇನ್ನು ಇದು ನಮಗೆ ನನ್ನ ಅಪ್ಪನಿಗೆ ಏನಲ್ಲ ನನಗೆ ಗೊತ್ತು, ಅದು ನಮ್ಮ ಅಪ್ಪನಿಗೆ ಹೋಗಿ ಕೇಳು, ನೀನು ನಿಮ್ಮ ಸಾರನೇ ಹೋಗಿ ಕೇಳು ಅಂತ ಕಡೆ ಇನ್ನು ಅಗ್ನಿ ಕೂಡ ಹೇಳಿಬಿಟ್ಟು ಈ ಕಡೆ ಇನ್ನು ಸಾಕ್ಷಿ ಕೂಡ ಇನ್ನು ಈ ಕಡೆ ಅರವಿಂದ್ ಸಾರ್ನ ಮಾತಾಡಿಸ್ಬೇಕು ಅಂತ ಈ ಕಡೆ ಇನ್ನು ಮನೆ ಹತ್ರ ಬರ್ತಾ ಇರ್ತಾಳೆ. ಆಗ ಮನೆ ಹತ್ರ ಬಂದಾಗ ಈ ಕಡೆ ಅದಿತಿ ಕೂಡ, ಬಾ ಸಾಕ್ಷಿ ಎಷ್ಟು ದಿನ ಆಯಿತು ನೀನು ನೋಡ್ಲಾರ್ದ, ಬಾ ಒಳಗೆ ಬಾ ಅಂತ ಈ ಕಡೆ ಚೆನ್ನಾಗಿದೆಯಾ ಅಂತ ಈ ಕಡೆ ಇನ್ನು ಮಾತಾಡಿಸ್ತಾ ಇರ್ತಾಳೆ. ಆಗ ನಾನು ಚೆನ್ನಾಗಿದ್ದೀನಿ, ಆಗ ಇರಲಿ ನಾನು ಇಲ್ಲೇ ಕುಂದಿರ್ತೀನಿ ಅಂತ ಈ ಕಡೆ ಇನ್ನು ಸಾಕ್ಷಿ ಕೂಡ ಹೇಳ್ತಾ ಇರ್ತಾಳೆ. ಅಯ್ಯೋ ಬನ್ನಿ ಒಳಗೆ, ಯಾಕೆ ಎಷ್ಟೊಂದು ನಾಚಿಕೆ, ಏನು ಸಾರು ಬೇಕಾಗಿತ್ತಾ ಅಂತ ಈ ಕಡೆ ಇನ್ನು ಅದಿತಿ ಕೂಡ ಕೇಳ್ತಾ ಇರ್ತಾಳೆ. ಹೌದು, ಸ್ವಲ್ಪ ಸಾರ್ ಹತ್ರ ಸ್ವಲ್ಪ ಮಾತಾಡಬೇಕು, ಅದಕ್ಕೆ ಬಂದೆ ಅಂತ ಈ ಕಡೆ ಇನ್ನು ಈ ಸಾಕ್ಷಿ ಕೂಡ ಹೇಳ್ತಾ ಇರ್ತಾಳೆ. ಆಯಿತು ಇಲ್ಲಿ ಕೂತು ನಾನು ಮತ್ತೆ ಕರ್ತೀನಿ ಅಂತ ಈ ಕಡೆ ಇನ್ನು ಅತಿಥಿ ಕೂಡ ಹೇಳ್ತಾ ಇರ್ತಾಳೆ. ಆಗ ಹೇ ಗೋಪಿ, ಸಾಕ್ಷಿ ಸ್ವಲ್ಪ ಟೀ ತೊಗೊಂಬ ಅಂತ ಈ ಕಡೆ ಇನ್ನು ಅದಿತಿ ಕೂಡ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಗೋಪಿ ಕೂಡ ಬಂದ್ಬಿಟ್ಟು ಈ ಕಡೆ ಅಗ್ನಿ ಕೂಡ ಹೇಳ್ತಾ ಇರ್ತಾನೆ. ಅಯ್ಯೋ ಸರ್, ಇಲ್ಲಿ ಸಾಕ್ಷಿ ಅಮ್ಮ ಬಂದಿದ್ದಾರೆ, ಸಾಕ್ಷಿ ಮೇಡಮ್ ಬಂದಿದ್ದಾರೆ ಅಂತ ಈ ಕಡೆ ಇನ್ನು ಅಗ್ನಿಗೆ ಗೋಪಿ ಕೂಡ ಹೇಳ್ತಾ ಇರ್ತಾನೆ. ಏನು ಸಾಕ್ಷಿ ಬಂದಿದ್ದಾಳಾ, ಹೌದಾ ಅಂತ ಈ ಕಡೆ ಇನ್ನು ಈ ಅಗ್ನಿ ಕೂಡ ತುಂಬ ಖುಷಿ ಪಡ್ತಾ ಇರ್ತಾನೆ. ಆಗ ಇನ್ನು ಹಾಗೆ ರೆಡಿ ಆಗಿಬಿಟ್ಟು ಇನ್ನು ಕೆಳಗಡೆ ಬರ್ತಾ ಇರ್ತಾನೆ. ಕೆಳಗಡೆ ಬಂದುಬಿಟ್ಟು ಈ ಕಡೆ ಇನ್ನು ಏ ಗೋಪಿ, ಸಾಕ್ಷಿಗೆ ಸ್ವಲ್ಪ ಕಾಫಿ ಟೀ ಏನಾದರೂ ತಗೊಂಬ ಅಂತ ಈ ಕಡೆ ಇನ್ನು ಗೋಪಿ ಕೂಡ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಅದಿತಿ ಕೂಡ, ಏನನ ಯಾರು ಬಂದರೂ ಕೂಡ ಯಾವಾಗೂ ಏನು ಕೇರೋ ಮಾಡೋದೇ ಇಲ್ಲ, ಹಾಗೆ ಇವಾಗ ಸಾಕ್ಷಿ ಬಂದಿದ್ದಕ್ಕೆ ಏನು ಇಷ್ಟೊಂದು ಟೀ ತೊಗೊಂಬ ಕಾಫಿ ತೊಗೊಂಬ ಅಂತ ಹೇಳ್ತಾ ಇದೆಯಾ ಅಂತ ಈ ಕಡೆ ಇನ್ನು ಅದಿತಿ ಕೂಡ ಕೇಳ್ತಾ ಇರ್ತಾಳೆ. ಅಯ್ಯೋ ಬೆಳಗ್ಗೆನೇ ಬಂದಿದ್ದಾಳಲ್ವಾ, ಅದಕ್ಕೆ ನಾನು ಹೇಳಿದ್ದೀನಿ ಅಂತ ಈ ಕಡೆ ಇನ್ನು ಅಗ್ನಿ ಕೂಡ ಹೇಳ್ತಾ ಇರ್ತಾನೆ. ಹೇಳಿದಾಗ ಓ ಹೌದಾ, ನಾನು ಏನೋ ಅಂದ್ಕೊಂಡಿದ್ದೆ ಅಂತ ಈ ಕಡೆ ಇನ್ನು ನನಗಿನ್ನ ತುಂಬ ನಿನಗೆ ಪರಿಚಯ ಇದ್ದಂಗೆ ಇದೆ ಅಂತ ಈ ಕಡೆ ಇನ್ನು ಈ ಅತಿಥಿ ಕೂಡ ಹೇಳ್ತಾ ಇರ್ತಾಳೆ. ಅಯ್ಯೋ ಏನು ಆಗಲ್ಲ, ಏನಿಲ್ಲ, ಪಾಪ ನಮ್ಮ ಆಫೀಸಿಂದ ಬಂದಿದ್ದಾಳಲ್ವಾ ಅದಕ್ಕೆ ನಾನು ಕೇಳಿದೆ ಅಂತ ಈ ಕಡೆ ಇನ್ನು ಅಗ್ನಿ ಕೂಡ ಹೇಳ್ತಾ ಇರ್ತಾನೆ. ಆಯಿತು ಸಾಕ್ಷಿ, ಏನು ಬಂದಿದೆಯಾ ಅಂತ ಈ ಕಡೆ ಇನ್ನು ಅಗ್ನಿ ಕೂಡ ಕೇಳ್ತಾ ಇರ್ತಾನೆ. ಸರ್, ಈ ಫೈಲು ಇಷ್ಟು ಹಳೇದಾಗಿದೆ, ಇಲ್ಲಿ ಆ ಫೈಲ್ ಸಿಕ್ಕಿದೆ, ನಾನೆಲ್ಲ ಕೂಡ ನೋಡಿದ್ರೆ ಇದ್ರ ಬಗ್ಗೆ ನಾನು ತಿಳ್ಕೊಬೇಕಂತ ಈ ಕಡೆ ಇನ್ನು ಬಂದಿದ್ದೀನಿ ಅಂತ ಈ ಕಡೆ ಇನ್ನು ಈ ಕಡೆ ಸಾಕ್ಷಿ ಕೂಡ ಹೇಳ್ತಾ ಇರ್ತಾಳೆ. ಆಗ ಆ ಫೈಲ್ನ ಕೂಡ ನೋಡಿಬಿಟ್ಟು, ಇದು ನಿಮ್ಮ ಸಾರಿಗೆ ಗೊತ್ತು, ಇದರಿಂದ ನಾವೆಲ್ಲ ಇದಾಗಿದೆ ಅಂತ ಈ ಕಡೆ ಇನ್ನು ಅಗ್ನಿ ಕೂಡ ಹೇಳಿ ಕಳಿಸ್ತಾ ಇರ್ತಾನೆ. ಆಗ ಸರ್, ನಾನು ಊರಿಗೆ ಹೋಗಬೇಕು, ನನಗೆ ಅಲ್ಲಿ ಕೆಲಸ ಇದೆ ಅಂತ ಈ ಕಡೆ ಇನ್ನು ಸಾಕ್ಷಿ ಕೂಡ ಹೇಳ್ತಾ ಇರ್ತಾಳೆ. ಆಯಿತು ನಾವಿಬ್ಬರು ಹೋಗೋಣ ಅಂತ ಈ ಕಡೆ ಇನ್ನು ಅಗ್ನಿ ಕೂಡ ಹೇಳ್ತಾ ಇರ್ತಾನೆ. ಇಲ್ಲ ಸರ್, ನೀನು ಹೋಗು, ನಾನು ಆಮೇಲೆ ಆಟೋದಲ್ಲಿ ಬರ್ತೀನಿ ಅಂತ ಈ ಕಡೆ ಇನ್ನು ಸಾಕ್ಷಿ ಕೂಡ ಹೇಳ್ತಾ ಇರ್ತಾಳೆ. ಅಯ್ಯೋ ನಾವು ಇಬ್ಬರು ಕೂಡ ಆಫೀಸ್ಗೆ ಹೋಗ್ಬೇಕಲ್ವಾ, ಬನ್ನಿ ಹೋಗೋಣ ಅಂತ ಈ ಕಡೆ ಇನ್ನು ಅಗ್ನಿ ಕೂಡ ಕರ್ತಾ ಇರ್ತಾನೆ. ಆಗ ಈ ಕಡೆ ಇನ್ನು ಅರವಿಂದ್ ಸಾರಿಗೆ ಬಂದು ಫೋನ್ ಮಾಡ್ತಾ ಇರ್ತಾಳೆ. ಆಗ ಬಂದು ಫೋನ್ ಮಾಡಿದಾಗ ಇನ್ನು ನಾನು ಇಲ್ಲೇ ಇದ್ದೀನಿ ಅಂತ ಈ ಕಡೆ ಇನ್ನು ಅರವಿಂದ್ ಕೂಡ ಹೇಳ್ತಾ ಇರ್ತಾನೆ. ಆಗ ಅರವಿಂದನ್ನು ಕೂಡ ಮೀಟ್ ಆಗೋಕ್ಕಂತ ಈ ಕಡೆ ಇನ್ನು ಸಾಕ್ಷಿ ಕೂಡ ಹೇಳ್ತಾ ಇರ್ತಾಳೆ. ಸರ್, ನಾನು ಈ ಫೈಲ್ನ ನೋಡಿದ್ದೀನಿ, ಇನ್ನು ನಿನ್ನ ಭಾಗಮಂಡಲಕ್ಕೂ ಹೋಗ್ಬೇಕು ಸರ್ ಅಂತ ಈ ಕಡೆ ಇನ್ನು ಸಾಕ್ಷಿ ಕೂಡ ಹೇಳ್ತಾ ಇರ್ತಾಳೆ. ಏನು ನೀನು ಭಾಗಮಂಡಲಕ್ಕೆ ಹೋಗ್ತಾ ಇದೆಯಾ, ನೀನು ಬೇಡ, ನಾವು ಈ ಅಗ್ನಿ ನಾನು ಇದರಿಂದೇ ನಾವು ಈ ಥರ ಎಲ್ಲ ಆಗಿದ್ದೀವಿ ಅಂತ ಈ ಕಡೆ ಇನ್ನು ಈ ಅರವಿಂದ್ ಕೂಡ ಹೇಳ್ತಾ ಇರ್ತಾನೆ. ಓ ಹೌದಾ, ಯಾಕೆ ಸರ್ ಅಂತ ಈ ಕಡೆ ಇನ್ನು ಸಾಕ್ಷಿ ಕೂಡ ಕೇಳ್ತಾ ಇರ್ತಾಳೆ. ಅದನ್ನೆಲ್ಲ ನೀನೇನು ಕೇಳಬೇಡ, ನೀನು ಸುಮ್ಮನೆ ಇರು ಅಂತ ಈ ಕಡೆ ಇನ್ನು ಅರವಿಂದ್ ಕೂಡ ಹೇಳ್ತಾ ಇರ್ತಾನೆ. ಯಾಕೆ ಸರ್ ಈ ಥರ ಎಲ್ಲ ಕೋಪ ಮಾಡ್ಕೊತಾ ಇದೆಯಾ, ಏನಾಗಿದೆ ಅಂತ ಈ ಕಡೆ ಇನ್ನು ಸಾಕ್ಷಿ ಕೂಡ ಕೇಳ್ತಾ ಇರ್ತಾಳೆ. ಅಮ್ಮ ನೀನು ಅದಲ್ಲಿ ಏನು ಕೇಳಬೇಡ, ನೀನು ಇದನ್ನೆಲ್ಲ ಎಲ್ಲಿದೆಯೋ ಅದನ್ನು ಅಲ್ಲೇ ಬಿಸಾಕು, ಆಯಿತು ಇದೆಲ್ಲ ನಿನಗೆ ಹೇಗೆ ಸಿಕ್ತು, ಇದನ್ನೆಲ್ಲ ನಾನು ಬಚ್ಚಿಕ್ಕಿಟ್ಟಿದ್ನಲ್ಲ ಅಂತ ಈ ಕಡೆ ಇನ್ನು ಅರವಿಂದ್ ಕೂಡ ಹೇಳ್ತಾ ಇರ್ತಾನೆ. ಆಗ ಸರ್, ಇಲ್ಲ ಸರ್, ನನಗೆ ಸ್ವಲ್ಪ ಫೈಲ್ ಯಾವುದೊಂದು ಬೇಕಾಗಿತ್ತು, ಅದನ್ನು ಹುಡ್ಕೋಕ್ಕಂತೂ ಇದ್ರೆ ಇದು ಸಿಕ್ಕಿದೆ ಸರ್ ಅಂತ ಈ ಕಡೆ ಇನ್ನು ಸಾಕ್ಷಿ ಕೂಡ ಹೇಳ್ತಾ ಇರ್ತಾಳೆ. ಹೇಳಿದಾಗ ಆಯಿತು ಇದ್ರ ಬಗ್ಗೆ ನೀನು ತಲೆ ಕೆಡಿಸಬೇಡ ನೀನು ಅಂತ ಈ ಕಡೆ ಇನ್ನು ಅರವಿಂದ್ ಸಾರ್ ಕೂಡ ಹೇಳ್ತಾ ಇರ್ತಾನೆ. ಇಲ್ಲ ಸರ್, ನಾನು ಹೋಗಲೇಬೇಕು ಅಂತ ಈ ಕಡೆ ಇನ್ನು ಭಾಗಮಂಡಲ ಕೂಡ ಈ ಕಡೆ ಇನ್ನು ಸಾಕ್ಷಿ ಬಂದೇ ಬಿಡ್ತಾಳೆ. ಆಗ ಬಂದಮೇಲೆ ಕೂಡ ಇನ್ನು ಅಲ್ಲಿ ಗೇಟ್ ಹತ್ರ ನಿಂತ್ಕೊಂಡು ಆಗ ಎಲ್ಲ ಇರ್ದೇನೋ ಇದು ಮನೆ ಅಂತ ಕಡೆ ಇನ್ನು ಸಾಕ್ಷಿ ಕೂಡ ನೋಡ್ತಾ ಇರ್ತಾಳೆ. ಆಗ ನೋಡಿಬಿಟ್ಟು ಎಲ್ಲ ಶಾಕ್ ಆಗಿಬಿಡ್ತಾಳೆ. ಇನ್ನು ಇದು ಅಗ್ನಿ ಕೂಡ ಭಾಗಮಂಡಲಕ್ಕೆ ಹೋಗಿದ್ದಾಳೆ, ನಾನು ಹೋಗಲೇಬೇಕು ಅಂತ ಕಡೆ ಇನ್ನು ಅಗ್ನಿ ಕೂಡ ಇನ್ನು ಪ್ರಯತ್ನ ಪಡ್ತಾ ಇರ್ತಾನೆ. ಆಗ ಹೋಗಲೇಬೇಕು, ಎಲ್ಲಿದ್ದಾಳು ಏನು ಹೇಗೆ ಅಂತ ಕಡೆ ಇನ್ನು ಅಗ್ನಿ ಕೂಡ ತುಂಬ ಟೆನ್ಷನ್ ಮಾಡ್ಕೊತಾ ಇರ್ತಾನೆ. ಇನ್ನು ಸಾಕ್ಷಿ ಕೂಡ ಇನ್ನು ಇಲ್ಲಿ ಒಬ್ಬಳಾಗಿರ್ತಾಳೆ. ಈ ಕಡೆ ಇನ್ನು ಅವಳು ಯೋಚನೆ ಮಾಡ್ತಾ ಇರ್ತಾಳೆ, ಯಾಕೆ ಈ ಥರ ಎಲ್ಲ ದೂರ ಆಗಿದ್ದಾಳೆ ಏನು ಅಂತ ಕಡೆ ಇನ್ನು ಎಲ್ಲ ಕೂಡ ತಿಳ್ಕೊಬೇಕಂತ ಕಡೆ ಏನೋ ಸಾಕ್ಷಿ ಕೂಡ ಒಳ್ಳೆ ಧೈರ್ಯ ಮಾಡಿರ್ತಾಳೆ. ಇಲ್ಲಿಗೆ ಒಂದು ಸಂಚಿಕೆ ಮುಗಿತಾಳೆ ಫ್ರೆಂಡ್ಸ್. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು.